ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗ ಆಲ್ರೆಡಿ ಒಳ ಮೀಸಲಾತಿ ಅಂತಿಮ ತೀರ್ಪು ಬಂದಿದೆ. ರೋಸ್ಟರ್ ಬಿಂದು ಕೂಡ ರೆಡಿ ಆಗೈತಿ. ಇನ್ನೇನು ಕರ್ನಾಟಕದಲ್ಲಿ ನೇಮಕಾತಿ ಸುರಿಮಳೆನ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ 56,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದ. ಅದರಲ್ಲೂ ಇವು ಹಂತ ಹಂತವಾಗಿ ನೇಮಕಾತಿ ಆಗ್ತದ. ನೀವೇನಾದ್ರೂ ಯಾವುದೇ ಒಂದು ಪೊಲೀಸ್ PC, PSI, SDA, FTA, ವಿಲೇಜ್ ಅಕೌಂಟ್ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಗಳು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ನೇಮಕಾತಿ ಆಯ್ತಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಇದ್ರೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವುದೇ ಒಂದು ನೇಮಕಾತಿ ಸ್ಟಾರ್ಟ್ ಆತಪ್ಪ ಅಂದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತ ನೋಡಿದ್ರೆ ಸ್ನೇಹಿತರೆ, ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, PC, PSI, SDA, FDA ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA, ವಿಲೇಜ್ ಅಕೌಂಟ್ ಶಿಕ್ಷಕರ ನೇಮಕಾತಿಗೆ ಸ್ಟಡಿಯನ್ನ ಮಾಡ್ತಾ ಇದ್ರೆ ನಿಮಗೆ ಏನಾದ್ರು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್. ಈಗ ಯಾಕಪ್ಪ ಅಂದ್ರೆ ಶಾರ್ಟ್ ನೋಟ್ಸ್ ಬಹಳ ಇಂಪಾರ್ಟೆಂಟ್ ರೀ. ಕೇವಲ ಒಂದು ನೇಮಕಾತಿ ಆಯ್ತಪ್ಪ ಅಂದ್ರೆ 2 ರಿಂದ 3 ಮಂತ್ ಒಳಗ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಕೋಚಿಂಗ್ ನೋಟ್ಸ್ ಜೊತೆಗೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗೆ ಯಾವುದೇ ಒಂದು PC, PSI, SDA, FDA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಪ್ರೊವೈಡ್ ಮಾಡ್ತೀವಿ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ತೆಗೆದುಕೊಂಡು ಇಂದಿನಿಂದ ಸ್ಟಡಿಯನ್ನ ಪ್ರಾರಂಭಿಸಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಕರ್ನಾಟಕದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತ ನೋಡೋದಾದ್ರೆ ಸ್ನೇಹಿತರೆ, ಈಗ ಸದ್ಯಕ್ಕಂತರೂ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಂದ್ರೆ ಮೇ ಕೊನೆಯ ವಾರದಲ್ಲಿ ಏನಾದ್ರೂ ನೇಮಕಾತಿ ಆಗಿಲ್ಲಪ್ಪ ಅಂದ್ರ ಜೂನ್ ಮೊದಲನೇ ವಾರದಲ್ಲಿ 100% ನೇಮಕಾತಿ ಆಗತ್ತಾ. ಯಾಕಪ್ಪ ಅಂದ್ರೆ ಈಗಿರುವ ಸದ್ಯಕ್ಕೆ ಇರುವ ನೆಸಸರಿ ನೋಡಿದ್ರ ಈಗ ಆಲ್ರೆಡಿ ನೇಮಕಾತಿ ಆಗ್ಬೇಕಿತ್ತು. ಆದರೆ ಅದು ಒಳ ಮೀಸಲಾತಿ ರೋಸ್ಟರ್ ಬಿಂದು ಸಲುವಾಗಿ ಅಂದ್ರ ಅಲ್ಲಿರುವ 400 ಜಾತಿಗಳ ಉಪಜಾತಿಗಳಿಗೆ ಎಲ್ಲ ಸರಿಯಾಗಿ ರೋಸ್ಟರ್ ಅನ್ನ ರೆಡಿ ಮಾಡಿ ಯಾವುದೇ ಒಂದು ವರ್ಗಕ್ಕೆ ಹಾನಿ ಆಗದಂತೆ ಅಂದ್ರೆ ಮೋಸ ಆಗದಂತೆ ನೋಡಿಕೊಳ್ಳುವ ಸಲುವಾಗಿ ಎಲ್ಲಾ ನೇಮಕಾತಿಯನ್ನ ತಡೆ ಹಿಡಿದೈತಿ. ಈಗ ಎಲ್ಲಾ ಕೂಡ ಸರಿಯಾಗಿ ಆಗೈತಿ. ಈಗ ಅರ್ಜೆಂಟ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗತ್ರಿ. ಯಾವುದು ಪೊಲೀಸ್ ಕಾನ್ಸ್ಟೇಬಲ್ ಆಗತ್ತಾ. ಅದೇ ರೀತಿ VAO ಇವೆಲ್ಲ ಏನದಲ್ರಿ ಆಲ್ರೆಡಿ ಆರ್ಥಿಕ ಅನುಮೋದನೆಯನ್ನ ತೆಗೆದುಕೊಂಡಿರುವ ಹುದ್ದೆಗಳಾದ ಕಾರಣಕ್ಕಾಗಿ ಇವನ್ನೆಲ್ಲ ಮಾಡ್ತಾರ. ಶಿಕ್ಷಕರ ನೇಮಕಾತಿ ಆಗುತ್ತಾ 590 SDA ಮತ್ತೆ ಒಂದು 100 FDA ಹುದ್ದೆಗಳು ಕೂಡ ಕಾಲಾಗ್ತದೆ. ಇದ್ರ ಜೊತೆಗೆ ಕೃಷಿ ಇಲಾಖೆಯಲ್ಲಿ ಈಗ ಆಲ್ರೆಡಿ ಒಂದು ಮಣ್ಣಿ ನೇಮಕಾತಿ ಆಗಿತ್ತು, ಅದು ಮತ್ತೆ ಪುನಃ ನೇಮಕಾತಿ ಆಗೈತಿ. AO ಅಂತ ಏನ್ ಹುದ್ದೆಗಳು AO ಅವೆಲ್ಲ ಕೂಡ ವಾಪಸ್ ನೇಮಕಾತಿ ಆಗ್ತಾವ. ಕೃಷಿ ಮಾರುಕಟ್ಟೆ ಅಧಿಕಾರಿ ಅಥವಾ ಕೃಷಿ ಅಧಿಕಾರಿಗಳು ನೇಮಕಾತಿ ಕೂಡ ಆಗ್ತಾವ. ಬನ್ನಿ, ಹಾಗಿದ್ರೆ ಇದಕ್ಕೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು. ಆಧಾರ್ ಕಾರ್ಡ್ SSLC ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಅದೇ ತರವಾಗಿ ನಿಮ್ದು ಎಲ್ಲಾ ದಾಖಲಾತಿಗಳು ಇರ್ಬೇಕು. ಆಯ್ತು, ಅದು ಆಧಾರ್ ಕಾರ್ಡ್ ಇರ್ಲಿ, ಕಾಸ್ಟ್ ಇನ್ಕಮ್ ಇರ್ಲಿ, ಮತ್ತೆ ಇನ್ಯಾವುದೇ ದಾಖಲಾತಿ ರೀ. ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು, ಆ ಅಂಗವಿಕಲ ಅಭ್ಯರ್ಥಿಗಳು ನೀವೇನಾದ್ರೂ ಆಗಿದ್ರಪ್ಪ ಅಂದ್ರ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ನಿಮ್ಮ ಎಲ್ಲಾ ದಾಖಲಾತಿಗಳು ಕೂಡ ಅದೇ ರೀತಿ ಇರ್ಬೇಕು. ಮೊದಲಿಗೆ ಏನ್ ಬೇಕು? ಆಧಾರ್ ಕಾರ್ಡ್ ಬೇಕು. ಅದು ಸ್ಪೆಲ್ಲಿಂಗ್ ಕೂಡ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದಂಗೆ ಇರ್ಬೇಕು. ಇನ್ನ ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇದನ್ನೇನು ಅವತ್ತ ತೆಗ್ಸಂದ್ರು ಬರುತ್ತ, ನೋ ಪ್ರಾಬ್ಲಮ್. ಇನ್ನ ವಿದ್ಯಾರ್ಥಿಗಳನ್ನ ನೋಡೋದಾದ್ರೆ ವಿದ್ಯಾರ್ಥಿಗೆ ಅನುಗುಣವಾಗಿ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ITI ಇದ್ರೆ ITI, ಡಿಪ್ಲೊಮಾ ಇದ್ರೆ ಡಿಪ್ಲೊಮಾ. ಇನ್ನ ಅದೇ ರೀತಿ ಡಿಗ್ರಿ ಮೇಲಿರೋ ಪೋಸ್ಟ್ಗೆ ಡಿಗ್ರಿ ರೀ. ಅದು ಏನೇ ಡಿಗ್ರಿ ಇಲ್ರಿ. ನೀವು ಒಂದಿಷ್ಟು ಅಭ್ಯರ್ಥಿಗಳು ಏನ್ ತಿಳ್ಕೊಂಡಿರ್ತೀರಿ ಗೊತ್ತೇನ್ರಿ, ಇಲ್ಲಿ ವಿಲೇಜ್ ಅಕೌಂಟ್ ಕರೆದಾರ, ಇದನ್ನ ವಿಲೇಜ್ ಅಕೌಂಟ್ ಅಂದ್ರ ಇದಕ್ ನಾವು ಬರೀ ಕಾಮರ್ಸ್ ದಾರಿದ್ದವ್ರು ಅಷ್ಟ ಹಾಕ್ಬೇಕು ಹಂಗ ಏನು ಇರಂಗಿಲ್ರಿ. ಯಾವುದೇ ಒಂದು ನೇಮಕಾತಿ ಇರ್ಲಿ, PC ಇರ್ಲಿ, PSI ಇರ್ಲಿ, ಅದೇ ರೀತಿ FDA ಹುದ್ದೆಗಳ ಇರ್ಲಿ, ಅಲ್ಲಿ ಕ್ವಾಲಿಫಿಕೇಶನ್ ಅಂತ ಎನಿ ಡಿಗ್ರಿ ಇರ್ತಾ.
ಆಯ್ತು. ನೀವು ಯಾವುದೇ ಒಂದು ಡಿಗ್ರಿ ಕಲ್ತಿದ್ರು ಕೂಡ ನಿಮಗೆ ಅರ್ಜಿಯನ್ನ ಸಲ್ಲಿಸಬಹುದು. PUC ಅಲ್ಲಿ ಕೂಡ ಅದೇ ರೀ, ನಾವು PUC ಆರ್ಟ್ಸ್ ಮಾಡೀನಿ, ಕಾಮರ್ಸ್ ಮಾಡೀನಿ, ಸೈನ್ಸ್ ಮಾಡೀನಿ, ಅರ್ಜಿ ಸಲ್ಸಕ್ ಬರುತ್ತಿಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿರಿ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಇಲ್ಲಿ ಕ್ವಾಲಿಫಿಕೇಶನ್ PUC ಅಂತ ಬಂತಪ್ಪ ಅಂದ್ರ PUC ಒಳಗ ಯಾವುದೇ ಇರ್ಲಿ, ಮತ್ತ ಅದೇ ರೀತಿ ಡಿಪ್ಲೊಮಾದೊಳಗೆ ಯಾವುದೇ ಇರ್ಲಿ, ನೀವು ಅರ್ಜಿಯನ್ನ ಸಲ್ಲಿಸಬಹುದು. ITI ಕೂಡ ಅದೇ ರೀತಿ. ITI ದ NIOS ಸರ್ಟಿಫಿಕೇಟ್ ಬೇಕು. ಅದ ವಿಡಿಯೋ ಅಂತರೂ ಮಾಡಕ್ಕಾಗಿಲ್ಲ ಕಾರಣಾಂತರಗಳಿಂದ. ವಿಡಿಯೋ ಕೂಡ ಅದನ್ನ ನಾಳೆ ಕೂಡ ಮಾಡಿ ನಿಮ್ಗೆ ತಿಳಿಸ್ತೀನಿ. ಓಕೆ, ತಿಳಿತು. ಇಲ್ಲಿ SSLC ಇದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು. ಈಗ ಸದ್ಯಕ್ಕೆಲ್ಲ ಕೂಡ PUC ಅದಾವ ಅಥವಾ ITI ಡಿಪ್ಲೊಮಾ ಇದ್ರ ಅರ್ಜಿಯನ್ನ ಸಲ್ಲಿಸಬಹುದು. ITI ಆದವರು ಕಡ್ಡಾಯವಾಗಿ NIOS ಸರ್ಟಿಫಿಕೇಟ್ ಹೊಂದಿದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸ್ರಿ. ಇಲ್ಲಪ್ಪ ಅಂದ್ರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ 100% ಫೇಲ್ ಮಾಡ್ತಾರ. ವಿತ್ ಪ್ರೂಫ್ ನಂದ ಐತಿ. ಓಕೆ ಸ್ನೇಹಿತರೀಗ ನೆಕ್ಸ್ಟ್ ನಾ ಏನ್ ಹೇಳಿದೆ, ಈಗ ಆಧಾರ್ ಕಾರ್ಡ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಹೇಳಿದೆ, ಅದ್ರ ಜೊತೆಗೆ ಎಲ್ಲಾ ಇದನ್ನ ಹೇಳಿದೆ. ನೆಕ್ಸ್ಟ್ ಅದೇ ರೀತಿ ಓಕೆ ಸ್ನೇಹಿತರೆ, ನಾ ಮುಖ್ಯವಾಗಿ ಬೇಕಾಗಿರೋದು ಆದಾಯ ಜಾತಿ ಪ್ರಮಾಣ ಪತ್ರ. ಕೆಲವೊಂದು ಅಭ್ಯರ್ಥಿಗಳಿಗೆ ಅದು ಒಂದಿಷ್ಟು ಕ್ಯಾಟಗರಿಗೆ ಕಾಸ್ಟ್ ಇನ್ಕಮ್ ಒಂದ್ರಾಗ ಬಂದ್ರ, ಕೆಲವೊಂದು ಕ್ಯಾಟಗರಿ ಒಳಗೆ ಏನಿರ್ತ ಕಾಸ್ಟ್ ಬೇರೆ ಬರ್ತಾ, ಇನ್ಕಮ್ ಬೇರೆ ಬರುತ್ತಾ. ಸೊ ಕಾಸ್ಟ್ ಇನ್ಕಮ್ ಏನೈತಲ್ರಿ, ಆದಷ್ಟು ಬೇಗ ತೆಗಿಸಿಕೊಳ್ಳಿ. ಯಾಕಪ್ಪ ಅಂದ್ರ ಅಪ್ಲಿಕೇಶನ್ ಹಾಕಿಂದ ಕೆಲವೊಂದ್ಸಾರಿ 15 ದಿವಸ ಹೋಗುತ್ತಾ, ಕೆಲವೊಂದ್ಸಾರಿ ಒಂದು ವಾರದಾಗ ಬರ್ತಾ. ರಿಜೆಕ್ಟ್ ಏನಾದ್ರು ಆತ ತಿಂಗಳ ಮಟನು ಹೋಗಬಹುದು. ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರ. ಸೊ ಅದಕ್ಕಾಗಿ ಕಾಸ್ಟ್ ಇನ್ಕಮ್ ಮುಖ್ಯವಾಗಿ ಇವತ್ತ ತಗ್ಸಕ ಕೊಡ್ರಿ. ಅದು ಒಮ್ಮೆ ತಗ್ಸಿದ್ರ ಅಂದ್ರ ಕೆಲವೊಂದು ವರ್ಗಕ್ಕೆ ಲೈಫ್ ಟೈಮ್ ಐತಿ, ಕೆಲವೊಬ್ಬರಿಗೆ 2A 2B 3 ಇಂತ ಅಭ್ಯರ್ಥಿಗಳಿಗೆ ಏನೈತಲ್ಲ 5 ವರ್ಷ ಇರುತ್ತಾ. ಒಮ್ಮೆ ತೆಗಿಸಿರ 5 ವರ್ಷ ಇರುತ್ತಾ, ನೋ ಪ್ರಾಬ್ಲಮ್. ಸೊ ಅದಕ್ಕಾಗಿ ಇವತ್ತ ತೆಗಿಸ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನೀವು OBC ಗತನ ಅದೇನು 1 ವರ್ಷಕ್ಕೆ ಮುಗಿಯಲ್ಲ. ಕಾಸ್ಟ್ ಇನ್ಕಮ್ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬೇಕಾಗುತ್ತಾ, ಕನ್ನಡದಲ್ಲಿ ತೆಗ್ಸಿರಂದ್ರ 5 ವರ್ಷ ಇರುತ್ತಾ. ಇದು ಮುಖ್ಯವಾಗಿ ಬಹಳ ಐತ್ರಿ, ಇದನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಓಕೆನಾ. ಸಾಕಷ್ಟು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ತೀರಿ. 1 ರಿಂದ 10ನೇ ತರಗತಿ ಕನ್ನಡ ಮತ್ತು ಗ್ರಾಮೀಣ ನಿಮಗೆ ಎರಡೂ ಬೇಕಪ್ಪ ಅಂದ್ರ ನೀವು 1 ರಿಂದ 10ನೇ ತರಗತಿವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ಬೇಕು. ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ರ ಅದು ಗ್ರಾಮೀಣ ಬರುತ್ತಾ. ಕನ್ನಡ ಮಾಧ್ಯಮದಲ್ಲಿ ಕೂಡ ಮೀಸಲಾತಿ ಇರುತ್ತಾ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಕೂಡ ಮೀಸಲಾತಿ ಇರುತ್ತಾ. ಅಂತ ಮೀಸಲಾತಿಗಳನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇವು ಮೀಸಲಾತಿಗಳು ನಿಮ್ಗ ಎಷ್ಟು ಕಡಿಮೆ ಸ್ಕೋರ್ ಆಗಿದ್ರು ಕೂಡ ಕೆಲವೊಂದು ಸಾರಿ ಸೆಲೆಕ್ಷನ್ ಆಗಿದ್ದುಂಟು. ಇದು ಕನ್ನಡ ಮಾಧ್ಯಮದಲ್ಲಿ 1 ರಿಂದ 10ನೇ ತರಗತಿಯವರೆಗೂ ಕೂಡ ಕಲ್ತಿದ್ರ ಮಾತ್ರ ಬರುತ್ತಾ. ಇದು ಕೂಡ 1 ರಿಂದ 10ನೇ ತರಗತಿ, 7ನೇ ಕಲ್ತೀನಿ 8ನೇ ಮಟ್ಟ ಕಲ್ತೀನಿ ಅಂದ್ರ ಬರಂಗಿಲ್ಲ. ಕಡ್ಡಾಯವಾಗಿ 10ನೇ ಮಟ್ಟ ಕೂಡ ನೀವು ಕಲ್ತ್ರೆ ಮಾತ್ರ ಕನ್ನಡ ಮಾಧ್ಯಮ ಗ್ರಾಮೀಣ ಸಿಗುತ್ತಾ. ಇವನ್ನೆರಡು ಕೂಡ ನಿಮ್ಮ ಹೈಸ್ಕೂಲ್ ಪ್ರೈಮರಿ ಒಳಗೆ ಎರಡು ಕೂಡ ಮಾಡಿ ತೆಗಿಸ್ಕೊಂಡು ಬರ್ಸ್ಕೊಂಡ BO ಸಿಗ್ನೇಚರ್ ಏನೈತಲ್ಲ ಕಂಪಲ್ಸರಿ ಇರಬೇಕ್ರಿ. ಆದಷ್ಟು ನಿಮ್ದು ಒಂದ ಊರ ಆಜು ಬಾಜು ಊರ್ ಏನಾದ್ರು ಇತ್ತಪ್ಪ ಅಂದ್ರ ಅಥವಾ ನಿಯರ್ ಇತ್ತಪ್ಪ ಅಂದ್ರೆ 20 ಕಿಲೋಮೀಟರ್ 50 ಕಿಲೋಮೀಟರ್ ನಿಯರ್ ಇತ್ತಂದ್ರ ಆದಷ್ಟು ಎರಡು ಕೂಡ ಒಂದ ದಿವಸ ಬರ್ಸೋರಿ. ನಿಮಗ ಅಪ್ಲಿಕೇಶನ್ ಹಾಕೋಬೇಕಾದ್ರ ಸ್ವಲ್ಪ ಈಸಿ ಆಗತ್ತ. ಇಲ್ಲಪ್ಪ ಅಂದ್ರ ನಾ ಬೇರೆ ಬೇರೆ ದಿವಸ ಬರ್ಸೋತೇನೆ ಅಂದ್ರ ನೋ ಪ್ರಾಬ್ಲಮ್, ಏನೋ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗಂಗಿಲ್ಲ. ಓಕೆ. ಇನ್ನ PDP ಅಥವಾ ಮುಳುಗಡೆ ಪ್ರಮಾಣ ಪತ್ರ, ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ. ಇದು ನಮ್ಮ ಹುಡುಗರಿಗೆ ಎಷ್ಟಪ್ಪ ಅಂದ್ರ 5 ಮಾರ್ಕ್ಸ್ ಕಡಿಮೆ ಇದ್ರು ಕೂಡ ಸೆಲೆಕ್ಷನ್ ಆಕೈತಿ ಅಂದ್ರ ನಮ್ಮ ಭಾಗದ ಬಾಗಲಕೋಟೆ ಜಿಲ್ಲೆ ಭಾಗದ ಆಲ್ಮಟ್ಟಿ ಹಿಂದಿನ ನೀರಿನಲ್ಲಿ ಮುಳುಗಡೆ ಆದವ್ರಿಗೆ ಇದೊಂದು ಪ್ಲಸ್ ಪಾಯಿಂಟ್ ರೀ. ತುಂಬಾ ಕಡಿಮೆ ಸ್ಕೋರ್ ಇದ್ರು ಕೂಡ ನೀವು ಸೆಲೆಕ್ಷನ್ ಆಗಿದ್ದವ್ರನ್ನ ಹೋಗಿ ಕೇಳ್ರಿ, ಸ್ವತಃ ಕಣ್ಣು ಮುಂದೆ ಕೂಡ ನೋಡಿ. ಸೊ ಇದು ಎಲ್ಲ ತೆಗಿಸ್ಬೇಕಪ್ಪ ಅಂದ್ರ ಮುಳುಗಡೆ ಪ್ರಮಾಣ ಪತ್ರ ಕಡಿಮೆ ಅಂದ್ರು ಕೂಡ 1 ಮಂತ್ ಮೇಲೆ 1 ಮಂತ್ ನೀವು ಕರೆಕ್ಟ್ ಅವತ್ತಿಂದ ಅವತ್ತೇ ಎಲ್ಲ ಕ್ಲಿಯರ್ ಮಾಡ್ಕೋತೀನಿ ಅಂದ್ರ 1 ಮಂತ್ ಒಳಗ ಆಗತ್ತ. ಇಲ್ಲಪ್ಪ ಅಂದ್ರ 2 ಮಂತ್. ಒಂದು ಸ್ವಲ್ಪ ಬೇಸಿಕ್ ಹೇಳ್ಕೊಂಡ್ಬಿಡ್ತೀನಿ ನೋಡ್ರಿ. ಇದು ಬಂದು ನಿಮ್ದು ಹೊಲದ ಮೇಲೂ ಬರುತ್ತಾ, ಮನಿ ಮೇಲೆ ಬರುತ್ತಾ. ಮನಿ ಮುಳುಗಡೆ ಆಗೈತಿ ಅಂದ್ರ ಸೀದಾ ಮುಳುಗಡೆ ಆಫೀಸ್ ಬಾಗಲಕೋಟದಾಗ ಐತಿ. ನಿಮ್ ನಿಯರ್ ಯಾವ್ದು ಇರುತ್ತಾ ಅಲ್ಲಿ ಹೋರಿ. ವಿಜಾಪುರ ಇದ್ರ ವಿಜಾಪುರ, ಬಾಗಲಕೋಟದಾಗ ನವನಗರದಾಗ ಸ್ಟೇಡಿಯಂ ಮುಂದೆ ಐತಿ. ಅಲ್ಲಿ ಹೋಗಿ ತಗ್ಸೊಂಡ ಅಲ್ಲಿ ಅವಾರ್ಡ್ ಕಾಪಿ ಕೊಡ್ತಾರ. ಅವಾರ್ಡ್ ತಗೊಂಡ ಸೀದಾ ಎಲ್ಲಿ ಬರ್ಬೇಕು, ಅಲ್ಲಿ ವಿಲೇಜ್ ಅಕೌಂಟ್ ತಲೆ ಬರ್ಬೇಕು. ವಿಲೇಜ್ ಅಕೌಂಟ್ದಾಗ ಬಂದ ಅಲ್ಲಿ ನಿಮ್ಗೆ ವಂಶಾವಳಿ ತೆಗೆದು ಕೊಡ್ತಾರ. ಆ ವಂಶಾವಳಿ ತಗೊಂಡ ವಾಪಸ್ ಉಪ ತಹಶೀಲ್ದಾರ್ ಅಂದ್ರ ನಿಮ್ದು ಹೋಬಳಿ ಒಳಗೆ ಇರುತ್ತ, ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡಿಸ್ಬೇಕು. ಅಲ್ಲಿ ಸಿಗ್ನೇಚರ್ ಮಾಡಿಸಿ ಮತ್ತೆ ತಹಶೀಲ್ದಾರ್ ಆಫೀಸಿಗೆ ಬಂದದನ್ನ ಕೊಡ್ಬೇಕ. ಇದು ಹೇಳಕ್ ಇಷ್ಟ ಐತಿ, ಬಟ್ ಲೆಂತಿ ಪ್ರೋಸೆಸ್ ಐತಿ. ಸ್ವಲ್ಪ ಲೇಟ್ ಆಗತ್ತ ವಂಶಾವಳಿ ಬರಾಕ. ಕೆಲವೊಂದ್ಸರಿ 1 ವಾರ ಗಂಟ್ಲೆ ಹೋಗುತ್ತೆ. ಯಾಕಂದ್ರೆ ಕಂಪ್ಯೂಟರ್ ಟೈಪ್ ಕೊಡ್ತಾರ. 1 ವಾರ ಹೋಗುತ್ತಾ, 2 ದಿವಸ ಹೋಗುತ್ತಾ. ಡಿಪೆಂಡ್ಸ್ ಅಪಾನ್ ಅಲ್ಲಿರೋ ವರ್ಕರ್ಸ್ ಮೇಲೆ ಆಗತ್ತ. ಇತ್ತು. ಸೊ ಅಲ್ಲಿ ಕೊಟ್ಟಿನ ತಹಶೀಲ್ದಾರ್ ಕೊಟ್ಟಿಂದ ಸ್ವೀಕೃತಿ ಪ್ರಮಾಣ ತಪ್ಪದೇ ಇಸ್ಕೊಂಬರ್ರಿ. ಇಲ್ಲಿ ಲಂಚ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತ. ಸ್ವೀಕೃತಿ ಪ್ರಾಮ್ ಕೊಟ್ಟ ಇಸ್ಕೊಂಡ್ ಬಂದ್ಮೇಲೆ ಏನಾದ್ರು ರೊಕ್ಕ ಕೇಳಿದ್ರಪ್ಪ ಅಂದ್ರ ಆಮೇಲೆ ನಿಮ್ ಕೈಯಾಗಿರುತ್ತ. ಅದನ್ನ ಯಾವ ರೀತಿ ಮಾತಾಡಿ ಏನ್ ಹ್ಯಾಂಡಲ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತ. ಇದು ಒಂದು PDP ಏನೈತಲ್ರಿ, 1 ಮನಿಗೆ 2 ಬರುತ್ತಾ.
ಮಹಿಳೆಯರಿಗಿದ್ರ ಅಂದ್ರ ಮದುವೆ ಆಗೋಕ್ಕಿಂತ ಮೊದಲ ತಗ್ಸೋಬೇಕ್ರಿ. ಓಕೆ ತಿಳಿತು. ಸ್ವಲ್ಪ PDP ಇಲ್ದಾರವ್ರಿಗೆ ಇದು ಸ್ವಲ್ಪ ಲೆಂತಿ ಆತ. ಓಕೆ ರೀ, ನಾ ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳ ನೀವೇನಾದ್ರ ಅಂಗವಿಕಲ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು. ತಿಳಿತು. ಅದನ್ನ ಹೋಗಿ ನಿಮ್ ಕಡೆ ಹತ್ತಿರದ ಎಲ್ಲಿರುತ್ತೆ ಅಲ್ಲಿ ತಗ್ಸೋರಿ. ಇವು ಸದ್ಯಕ್ಕೆ ನಿಮ್ದು ಏನಾದ್ರು ನೇಮಕಾತಿ ಆಯ್ತಂದ್ರ ಇವೆಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರ. ನಿಮ್ ಕಡೆ ಇವೆಲ್ಲಾ ದಾಖಲಾತಿ ಇದ್ರ ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದು. ಇದರಲ್ಲಿರುವ ದಾಖಲಾತಿಗಳು ಎಲ್ಲವೂ ಕೂಡ ಈಸಿ ಅದಾವ. ಬಟ್ ಇಲ್ಲಿ ಕಾಸ್ಟ್ ಇನ್ಕಮ್ ಮತ್ತ ಅದೇ ರೀತಿ PDP ಗಿಡಿಪಿ ಇತ್ತಪ್ಪ ಅಂದ್ರ ಸ್ವಲ್ಪ ಡಿಲೇ ಆಗತ್ತ. ಸೊ ಇವತ್ತಿಂದ್ರ ತಗ್ಸಕ್ ಕೊಟ್ರಂದ್ರು ಕೂಡ PDP ಏನೈತಲ್ರಿ ಒಮ್ಮೆ ತಗ್ಸಿದ್ರ ಲೈಫ್ ಟೈಮ್ ಮತ್ತ ತಗ್ಸೋ ಅವಶ್ಯಕತೆ ಇಲ್ಲ. ಕನ್ನಡ ಮತ್ತ ಗ್ರಾಮೀಣ ಐತೆ ಇವು ಕೂಡ ಒಮ್ಮೆ ತಗ್ಸಿದ್ರ ಲೈಫ್ ಟೈಮ್ ಇವನು ಹಗಲಲ್ಲೇ ತೆಗಿಸುವ ಅವಶ್ಯಕತೆ ಇರಂಗಿಲ್ಲ. ಸಾರಿ. ಇನ್ನ ನೆಕ್ಸ್ಟ್ ಏನ್ ಹೇಳಿದ್ನಲ್ರಿ ಅದು ಕಾಸ್ಟ್ ಇನ್ಕಮ್ 5 ವರ್ಷಕ್ಕೊಮ್ಮೆ ಇರುತ್ತ. ಒಮ್ಮೆ ತಗ್ಸಿದ್ರ 5 ವರ್ಷ ಇರುತ್ತ. ಆರಾಮಾಗಿ ತಗ್ಸೋರಿ. ಈಗ ಸದ್ಯಕ್ಕ ಯಾವ್ದೇ ಒಂದು 10th ಮುಗಿಸಿದ ಮೇಲೆ ಯಾರಾದ್ರೂ ಸ್ಟಡಿಯನ್ನ ಮಾಡಕ್ ಹೋಗಿದ್ರ ಧಾರವಾಡದಾಗ ಕಂಪ್ಲೀಟ್ ಆಗಿ ಹೇಳ್ತೀನಿ ಕೇಳ್ರಿ. ಇನ್ ಯಾವುದೇ ರೀತಿಯ ನೇಮಕಾತಿ 10th ಮೇಲೆ ಆಗಂಗಿಲ್ಲ. ಆದ್ರೂ ಕೂಡ ಕಡಿಮೆ. ಸೊ ಅದಕ್ಕಾಗಿ PUC ಯನ್ನ ಕಡ್ಡಾಯ ಮುಗಿಸೋರಿ. PUC ಮುಗಿಸೋಂದ್ರ ಡಿಗ್ರಿ ಮುಗಿಸೋರಿ. ಎಲ್ಲಾ ಕೂಡ ನೇಮಕಾತಿ ನಿಮ್ಗೆ ಸಿಗ್ಬೇಕಂದ್ರ ಡಿಗ್ರಿ ಕೂಡ ಬೇಕಾಗ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಇವೆಲ್ಲಾ ದಾಖಲಾತಿಗಳು. ಇದ್ರೊಳಗ ಏನಾದ್ರೂ ಡೌಟ್ ಇದ್ರ ನಂಗೆ ಕಮೆಂಟ್ ಮಾಡ್ರಿ. ನಾ ನಿಮಗೆ ಮೆಸೇಜ್ ರಿಪ್ಲೈ ಕೊಡ್ತೀನಿ. ನಾ ಇದರಲ್ಲಿ ಕವರ್ ಮಾಡದೇ ಇರೋದಿದ್ರ ಮಾತ್ರ ರಿಪ್ಲೈ ಕೊಡ್ತೇನ್ರಿ. ಕವರ್ ಮಾಡಿದಿತ್ತಂದ್ರ ರಿಪ್ಲೈ ಕೊಟ್ಟಿರಂಗಿಲ್ಲ. ಅದಕ್ಕಾಗಿ ಇನ್ನೊಂದ್ಸಾರಿ ವಿಡಿಯೋನ ನೋಡ್ಕೋಬೇಕಾಗ್ತದ. ಓಕೆ, ಅರ್ಜಿ ಕೂಡ 100% ಹೇಳ್ತೇನ್ರಿ. ಮೇ ಕೊನೆಯ ವಾರ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಫಿಕ್ಸ್ ಆಗೇ ಆಗ್ತಾವ. ಈಗ ಸದ್ಯಕ್ಕೆ ಅರ್ಜೆಂಟ್ ಐತಿ ನೇಮಕಾತಿ ಮಾಡ್ಕೊಳ್ಳೋದು. ಓಕೆ, ನೇಮಕಾತಿ ಕೂಡ ಆಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.